ಈಗ ಹೆಂಗೆ ನಾವು ಹೊಸದಾಗಿ ನಮಗೆ ಕೊರೋನಾ ಹೆಂಗೆ ಹೊಸದಾಗಿ ರೋಗ ಬಂದಿರೋದು, ಸೊ ಅದೇ ಥರ ಉಳ್ಳಾಗಡ್ಡಿಗೇನು ಟ್ವಿಸ್ಟಿಂಗ್ ಡಿಸೀಸ್ ಅಂತ ಬಂದಿರೋದು. ಸೊ ಈ ಟ್ವಿಸ್ಟಿಂಗ್ ಡಿಸೀಸ್ ಅದಕ್ಕೆ ಕಾರಣ ಏನಂತಂತಂದರೆ, ಫಸ್ಟ್ ಮೇನ್ ಥಿಂಗ್ ಅಂತಂದರೆ ಶಿಲೀಂಧ್ರ. ಅವು ಯಾವ್ಯಾವು? ಪೊಲ್ಟೋಟ್ರೈಕಮ್ಮು ಮತ್ತು ಸಿಸೇರಿಯಮ್ಮು ಅಂತ ಹೇಳಿ ಇವೆರಡು ಶಿಲೀಂಧ್ರಗಳು. ಅದರ ಜೊತೆಗೆ ಈ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ ಅಂತಂದರೆ ವಾತಾವರಣ, ಈ ಭಾಳಷ್ಟು ಮಳೆ ಈಗ 2-3 ವರ್ಷದಿಂದ ಫ್ಲಡ್ ಬಂದು, ಸೊ ಕಂಟಿನ್ಯೂಸ್ ಆಗಿ ಮಳೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಈ ರೋಗಕ್ಕೆ ಮತ್ತಿಷ್ಟು ಜಾಸ್ತಿ ಅಂದರೆ ಕಂಟಿನ್ಯೂಲ್ ಕಂಡೀಷನ್ ಅಂದರೆ ಅದಕ್ಕೆ ಪೂರ್ವಕವಾಗಿ ಬರೋದೆಲ್ಲ ಉಳ್ಳಾಗಡ್ಡಿ 100% ಲಾಸ್ ಆಗಿರೋದು. ಸೊ ಇದಕ್ಕೆ ನಾವು ಕಂಟ್ರೋಲ್ ಯಾವ ಥರ ಮಾಡಬೇಕು ಅಂತಂದರೆ, ಮೊದಲು ಭೂಮಿಗೆ ಏನು ಹಾಕಬೇಕು ಅದರಿಂದ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಭೂಮಿಗೆ ನಾವು ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್, ಅವಾಗೆಲ್ಲ ಹೇಳ್ತಾ ಇದ್ದೀನಿ, ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಇವೆರಡು ಜೈವಿಕ ಶಿಲೀಂಧ್ರನಾಶಕಗಳು. ಸೊ ಇವು ಪ್ರತಿ ಎಕರೆಗೆ 3 kg ಟ್ರೈಕೋಡರ್ಮಾ ಮತ್ತು 3 kg ಸೂಡೋಮೋನಾಸ್. ಇದನ್ನ ನೀವು 1 ಕ್ವಿಂಟಲ್ ನಿಮ್ಮದು ತಿಪ್ಪೆ ಗೊಬ್ಬರ ಇರಲಿ, ಎರೆಹುಳ ಗೊಬ್ಬರ ಇರಲಿ, ಅದ್ರ ಜೊತೆ ಚೆನ್ನಾಗಿ ಕಲಿಸಿ ಇದು ನೆರಳಿಡಬೇಕು. ಎಷ್ಟು ದಿನ ಇಡಬೇಕು ಅಂತಂತಂದರೆ ಒಂದು 8ರಿಂದ 10 ದಿವಸ. ಜಾಸ್ತಿ ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, 8ರಿಂದ 10 ದಿವಸ ಅಂತಂದ್ರೂ ಮಿನಿಮಮ್ ಇಡಬೇಕು. ಸೊ ಇದನ್ನೇ ಇಟ್ಟರೆ ಏನಾಗ್ತದೆ, ಮಲ್ಟಿಪ್ಲೈ ಆಗಿರ್ತದೆ. ಸೊ ಮಲ್ಟಿಪ್ಲೈ ಆಗಿದ ತಕ್ಷಣ ಇದು ಯಾವಾಗ ನೀವು ಉಳ್ಳಾಗಡ್ಡಿ ನಾಟಿ ಮಾಡ್ತೀರಿ ಆ ದಿನ ಸಾಲ ಏನು ಕೊಡ್ದಿರ್ತೀರಿ ಆ ಸಾಲಲ್ಲಿ ನೀವು ಇದನ್ನ ಹಾಕ್ಬೇಕು. ಇದು ಫಸ್ಟು ಭೂಮಿಗೆ ನಾವು ಹಾಕೋದು. ನೆಕ್ಸ್ಟ್ ಏನಂತಂದರೆ ಬೀಜೋಪಚಾರ. ಸೊ ಬೀಜೋಪಚಾರ ನಾ ಹೇಳಿದೆ ಹೀಗೆ ಕಾರ್ಬನ್ ಡೈಜಿನ್ ಬ್ಯಾಬಿಸ್ಟಿನ್ ಅದರಿಂದಾದರೂ ಮಾಡ್ಬೋದು, ಇಲ್ಲ ಅಂತಂತಂದರೆ ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಕೋಜಾಬ್ ಇರೋಂಥ ಕಾಂಬಿನೇಷನ್ ಸಾಫ್ ಅಂತ ಇದೆ, ಅದರಿಂದನೇ ನೀವು ಬೀಜೋಪಚಾರ ಮಾಡಬೇಕು. ಸೊ ಎಷ್ಟು ಪ್ರಮಾಣ ಅಂತಂದರೆ 2 ಗ್ರಾಮ್ 1 kg ಬೀಜಕ್ಕೆ ನಾವು ಬೀಜೋಪಚಾರ ಮಾಡಬೇಕು. ಇಲ್ಲ ಅಂತಂದರೆ ವಿಟಾವ್ಯಾಕ್ಸ್ ಪವರ್ ಅದು ಪಾಕೆಟ್ ಬೀಜಿಗೆ ರೋಗಕ್ಕೆ ಇದು ಕೀಟಕ್ಕೆ ಮಾಡಿರ್ತಾರೆ ಬೀಜೋಪಚಾರ. ಇದಕ್ಕೆ ಮಾಡಿರಲ್ಲ, ರೋಗಕ್ಕೆ ಯಾವುದು ಮಾಡಿರಲ್ಲ. ಪ್ಯಾಕೆಟ್ ಬೀಜ ತಂದ್ರೂ ಹೊರಗಡೆಯಿಂದ ಈ ಕೆಮಿಕಲ್ ತಂದು ಮಾಡಬೇಕು ಬೀಜೋಪಚಾರ. ಸೊ ಬೀಜೋಪಚಾರ ಆಯಿತು. ಕೆಲವರು ಸಸಿನ ನಾಟಿ ಮಾಡ್ತಾರೆ, ಉಳ್ಳಾಗಡ್ಡಿ ಸಸಿ ಮಾಡಿ. ಸೊ ಅದಕ್ಕೆ ಟ್ರೈಕೋಡರ್ಮಾ ಆದರೂ ಬೀಜ ಇದು ಅಂತಂದರೆ ಆ ಸಸಿಗಳನ್ನು ಟ್ರೈಕೋಡರ್ಮಾ ಕುಡಿಯಲ್ಲ ಇದು ಅಂತಂದರೆ ನೀರು ಮಾಡ್ಕೋಬೇಕು. ಸೊ 10 ಗ್ರಾಮು 1 ಲೀಟ್ರ್ ನೀರಿಗೆ ಹಾಕಿ ನೀರಲ್ಲಿ ಕಲಿಸ್ಕೊಂಡು ಅವು ಸಸಿಗಳು ಒಂದು 10ರಿಂದ 15 ನಿಮಿಷ ಅದರಲ್ಲಿಟ್ಟು ಆಮೇಲೆ ನಾಟಿ ಮಾಡಬೇಕು. ಈ ನಾಟಿ ಮಾಡಿದ ಮೇಲೆ ಇಷ್ಟೆಲ್ಲ ಮಾಡ್ತೀವಿ ಅಂತಂದ್ರು ಯಾವಾಗ ಉಳ್ಳಾಗಡ್ಡಿ ಬೆಳೆಯೋ ಅಂಥದ್ದಲ್ಲಿ ಇರ್ತೈತೆ, ಸೊ ಅವಾಗಿಂದ ಈ ರೋಗಗಳು ಚಾಲು ಆಗಿರ್ತೈತೆ. ನಿಮ್ಮ ಮನೆ ಫಂಕ್ಷನ್ಗಳಿಗಾಗಿ ಹೋಲ್ಸೇಲ್ ದರದಲ್ಲಿ ಸ್ವೀಟ್ಸ್ ಬೇಕಾ? ಜೊತೆಗೆ ಖಾರದ ಐಟಂಗಳು ಬೇಕಾ? ಎಲ್ಲ ಸಮಾರಂಭಗಳಿಗೆ ನಮ್ಮಲ್ಲಿ ಲಭ್ಯ ಇವೆ ಸಿಹಿ ಪದಾರ್ಥಗಳು. ನಮ್ಮಲ್ಲಿ ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಖರೀದಿ ಮಾಡಬಹುದು. ಹಿಂದೆ ಭೇಟಿ ನೀಡಿ ಮಹಾವೀರ ಸ್ವೀಟ್ಸ್ ಬೇಕರಿ, ಬನಹಟ್ಟಿಯ ಫ್ಯಾಕ್ಟರಿಯಲ್ಲಿ ತಯಾರಾಗುವ ಫ್ರೆಶ್ ಸಿಹಿ ಪದಾರ್ಥಗಳು. ಬನಹಟ್ಟಿ, ರಬಕವಿ, ರಾಯವಾಗ, ಘಟಪ್ರಭಾ, ಹಾರೂಗೇರಿ, ಜಮಖಂಡಿ, ಚಿಕ್ಕೋಡಿ, ಅಥಣಿ, ಬೇಳಗಿ, ಮಹಾಲಿಂಗಪುರ, ಮೂಡಲಗಿ, ತೇರದಾಳ, ಮುಧೋಳ ಸೇರಿದಂತೆ ವಿಜಯಪುರ ಮತ್ತು ಬೆಳಗಾವಿಯಲ್ಲೂ ಮಹಾವೀರ ಸ್ವೀಟ್ಸ್ ಲಭ್ಯ ಇದೆ. ಸೂಪರ್ ಮಾರ್ಕೆಟ್ಗಳಲ್ಲಿ ಇರುವಂತೆ ಬೇಕಾದ ಐಟಂಗಳನ್ನು ಗ್ರಾಹಕರು ನೇರವಾಗಿ ಖರೀದಿಸಬಹುದು. ಗುಣಮಟ್ಟದ ಮತ್ತು ಅತ್ಯಂತ ಫ್ರೆಶ್ ಕ್ವಾಲಿಟಿಯ ಸ್ವೀಟ್ಸ್ಗೆ ಮಹಾವೀರ ಸ್ವೀಟ್ಸ್ ಹೋಲ್ಸೇಲ್ ಶಾಪ್ಗೆ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.